ಒಂದು ಸ್ಕೂಲ್ ಮಕ್ಕಳ ಜೊತೆ ನಡೆದಿಂದ ಘಟನೆ ನಾವೆಲ್ಲರೂ ಕೂಡ ನಿನ್ನೆ ಟಿವಿ ಮೇಲೆ ನೋಡಿದ್ವು. ಇಡೀ ಬೆಳಗಾವಿ ತಾಲೂಕಾಗ ಒಂದು ತಲೆ ಬಗ್ಸುವಂತ ಘಟನೆ ಬೆಳಗಾವಿ ತಾಲೂಕದಲ್ಲಿ ನಡೆದಿದೆ. ನನಗೆ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ಮಾಡೋದಿಲ್ಲ. ಅವ್ನು ಕಾಂಗ್ರೆಸ್ ಕಾರ್ಯಕರ್ತ ಇದಾನಂದ್ರೆ ಕಾಂಗ್ರೆಸ್ ನಾಯಕರನ್ನು ಈ ತರ ನಡ್ಕೊ ಅಂತ ಹೇಳಿಲ್ಲ. ಆದ್ರೆ ಈಗ ಇದು ಪ್ರಕರಣ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಿದ್ರ ಈಗ ಸರಿ ಅಲ್ಲ. ನಾ ಇಲ್ಲಿರುವಂತ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಮಂತ್ರಿಗಳಿಗೆ, ಇಲ್ಲಿರುವಂತ ಮಹಿಳೆ ಸಚಿವರಿಗೆ, ಇಲ್ಲಿರುವಂತ ಪೊಲೀಸ್ ಕಮಿಷನರ್ಗೆ ಎಲ್ಲರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಿಜವಾಗೇ ನೀವು ಕರ್ತವ್ಯ ಬಗ್ಗೆ ನಿಮಗೆ ಸ್ವಲ್ಪನೂ ಅರಿವು ಇದ್ರ ಒಂದು ಸ್ಕೂಲ್ಗೆ ಹೋಗುವಂತ ಮಕ್ಕಳ ಮೇಲೆ ಆಗಿನ ಅನ್ಯಾಯ ನ್ಯಾಯ ಕೊಡುವಂತ ಕೆಲಸ ತಾವು ಮಾಡಬೇಕು. ನೀವು ಮಾಡಲಿಲ್ಲ ಅಂದ್ರೆ ನೀವು ಸ್ವಂತಕ್ಕೆ ಪ್ರಶ್ನೆ ಮಾಡಬೇಕು. ನೀವು ಆ ಸ್ಥಾನ ಮೇಲೆ ಕೂರುವಂತ ನಿಮ್ಗೆ ಜೊತೆ ಇದೇನೋ ಇಲ್ಲ ಅಂತ. ನಾವು ಇದು ಪಕ್ಷದ ರಾಜಕೀಯ ಮಾತಾಡ್ತಾ ಇಲ್ಲ, ಮಾತಾಡೋದೂ ಇಲ್ಲ, ಪಕ್ಷ ಬಗ್ಗೆ ಚಿಂತನೆನೂ ಮಾಡೋದಿಲ್ಲ. ನನಗಿಷ್ಟೇ ಗೊತ್ತಾ, ಒಬ್ಬ ನಾಲಾಯಕ ಮನುಷ್ಯ ಒಬ್ಬ ಒಂದು ಸ್ಕೂಲ್ಗೆ ಬರುವಂತ ಮಕ್ಕಳ ಜೊತೆ ಏನು ನಡವಳಿಕೆ ಇದೆ ಅದ ಎಲ್ಲರಿಗೂ ಒಂದು ಬಹಳ ನೋವು ತರುವಂತ ಸಂಗತಿ. ಅವನಿಗೆ ಶಿಕ್ಷೆ ಆಗಬೇಕು. ಆದ್ರೆ ಎಲ್ಲರೂ ಮುಚ್ಚಾಕುವಂತ ಕೆಲಸ ಮಾಡ್ರೆ ನೀವು ನಿಜವಾಗ ಮನುಷ್ಯರಲ್ಲ ಅಂತ ನನ್ನ ಭಾವನೆ. ನನ್ನ ಕಿವಿ ಮೇಲೆ ಬಂತಂತ ನಾ ಮುದ್ದಾಮ್ ಇವತ್ತು ಕಿವಿ ಮೇಲೆ ಮಾತಾಡ್ತಾ ಇದ್ದೇನೆ. ಇಲ್ಲರೂ ಇಷ್ಟು ಮಾಡೋದು ಇಷ್ಟ ಇಲ್ಲಾಗಿತ್ತು. ಯಾಕಂದ್ರೆ ಆ ಹುಡುಗಿಯರ ಜೀವನ ಮುಂದೆ ಹಾಳಾಗಬಾರ್ದು. ಅದಕ್ಕೆ ನಾವು ಸುದ್ದಿ ಮಾಡೋದಂತ ಮಾತಾಡೋದಿಲ್ಲ. ಇದು ಯಾರು ಮಾಡಿದನೋ ಅವನಿಗೆ ಶಿಕ್ಷೆ ಆಗಬೇಕು. ಇಲ್ಲರ ಇವ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅದನ್ನು ಏನು ಮಾಡಿ ಅದು ಮುಚ್ಚಾಕ್ರಿ. ಇದು ಮಾಡ್ರ ಅವ್ರ ಸ್ವಂತ ನಡೆಯುವಾಗ ಪ್ರಶ್ನೆ ಮಾಡ್ಬೇಕಾಗ್ತಿತ್ತು ನಾವು ಯಾರಲ್ಲ. ನನ್ನ ಮಗಳ, ನನ್ನ ತಾಯಿ, ನನ್ನ ಹೆಂಡತಿ, ನಾವೆಲ್ಲರೂ ಕೂಡ ಒಂದು ಮಹಿಳೆಯರಿಗೆ ಗೌರವ ಕೊಡುವಂತ ಸಂಸ್ಕೃತಿ ಹೊಂದಿನವ್ರು ಎಲ್ಲರೂ ನಾವು ಭಾರತೀಯರು. ನಾವು ಯಾರ ಮೇಲೆ ಅನ್ಯಾಯ ಆಗ್ತೈತಿ ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು. ನಮ್ಮ ಮೊದಲು ನೋಡಿದ್ದೇನೆ ಭಾಳ ಮಂದಿ ರೋಡ್ ಕುಣಿತಾ ಇದ್ರು. ಮಹಿಳೆಯರಿಗೆ ಅಪಮಾನ ಆಯ್ತು, ಮಹಿಳೆಯರಿಗೆ ಹಿಂಗಾತು. ಇದಕ್ಕಿಂತ ಕೆಟ್ಟ ಅಪಮಾನ ಯಾವುದೂ ಅಲ್ಲ. ಇದಕ್ಕೆ ನ್ಯಾಯ ಕೊಡಿದ್ರೆ ನೀವು ನಿಜವಾಗ ನಾಯಕರಾಗಬೇಕು, ಅಧಿಕಾರಿಗಳು ಆಗ್ಲಿಕ್ಕೆ ಸಾಧ್ಯ ಇದೆ, ನೀವು ಸಮಾಜ ಸೇವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅವ್ರು ಎಲ್ಲರೂ ಎಲ್ಲಿ ಸತ್ತಿದಾರೆ ಅಂತ ನನಗೆ ಪ್ರಶ್ನೆ ಬಿದ್ದಿತ್ತು. ಈಗ ಯಾರು ಮಾತಾಡ್ತಾ ಇಲ್ಲ. ಆಯಕ ಬಂದು ಕುಣಿಯಕತ್ತಿರು ಹಿಂಗಾತ್ ಹಂಗ್ಯಾತ್, ಇದು ಮಾತಾಡ್ರ ಅದು ಮಾತಾಡ್ರ. ಮತ್ತು ಒಂದು ಸಾದಾ FIR ಇಲ್ಲ, ಅರೆಸ್ಟ್ ಇಲ್ಲ. ಮತ್ತು ಸೋಮೋಟೋ ಯಾಕೆ ಅರೆಸ್ಟ್ ಮಾಡಬಾರ್ದು? ಎಲ್ಲ ಜಗತ್ ಅವ್ರು ಕಬೂಲ್ ಮಾಡಿದಾರ, ಅದು ವಿಡಿಯೋ ಇದೆ. ತಪ್ಪು ಕ್ಷಮೆ ಕೇಳಿದಾನೆ. ನಾವು ಮರ್ಡರ್ ಮಾಡಿ ಕ್ಷಮೆ ಕೇಳುದ? ಏನಾರಾಗಿ ಕೇಳಿ ಕ್ಷಮೆ ಕೇಳಂತವ್ರು FIR ಆಗಬೇಕು, ಅರೆಸ್ಟ್ ಆಗ್ಬೇಕಂತ ನನ್ನ ಭಾವನೆ. ಇದಕ್ಕೆ ನಾನು ರಾಜಕೀಯ ಮಾಡ್ತಾ ಇಲ್ಲ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಬಿಜೆಪಿ ಕಾಂಗ್ರೆಸ್ ಅಲ್ಲ. ಇದ ಒಬ್ಬ ತಪ್ಪು ಮಾಡಿ ಅವನಿಗೆ ಶಿಕ್ಷೆ ಮಾಡುವಂತ ಜವಾಬ್ದಾರಿ ಪ್ರತಿಯೊಬ್ಬರದಿದೆ. ಅದು ಆಗ್ಬೇಕಂತ ನನ್ನ ಎಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಇದೆ, ವಿನಂತಿ ಇದೆ. ನಿಮ್ಗೆ ಗೊತ್ತಾ ಸರ್ ಯಾವ ಕ್ಷೇತ್ರದಲ್ಲಿ ನಡೆದೈತೆ, ಯಾವ ಪಕ್ಷದ ಕಾರ್ಯಕರ್ತ ಅದಾನ ಅವ್ರು ಮತ್ತೆ ಯಾರು ಮಾಡ್ತಾರೆ? ನಾ ಪಕ್ಷದ ಮಾತಾಡ್ತಾ ಇಲ್ಲ, ಅವ್ರು ಮಾಡ್ರ ಅಂತ ಹೇಳಿಲ್ಲ. ನನಗೂ ಗೊತ್ತು ಯಾವ ನಾಯಕರು ಆ ಥರ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಈಗ ಮುಚ್ಚಾಕೋದು ಎಲ್ಲಿವರೆಗೆ ಸರಿ, ಮುಚ್ಚಾಕಬಾರ್ದಂತ ನನ್ನ ವಿನಂತಿ. ತಾವು ನೋಡಿದರೆ ಎಲ್ಲರೂ ತಹಸೀಲ್ದಾರ್ ಆಫೀಸಲ್ಲಿ ಆತ್ಮಹತ್ಯೆ ಆಯ್ತು, ಮುಚ್ಚಾಕಿದ್ದಾರೆ. ಈ ತರ ಘಟನೆ ಸಾಂಗಾವ ಮತ್ತು ರಾಜಹಂಸಗಢದಲ್ಲಿ ನಡೆದಿದೆ. ಏನೇನು ಕೆಟ್ಟ ನಡೆದು ಅದೆಲ್ಲ ನಡೀತಾ ಇದೆ ನಮ್ಮ ತಾಲೂಕದಾಗ. ಯಾರ ಆಶೀರ್ವಾದಲೇ ನಡೀತಾ ಇದೆ. ಈಗ ಯಾರ ಸರ್ಕಾರ, ಯಾರ ಅಧಿಕಾರದಾಗಿದಾರ ನಿಮ್ಗೆ ಗೊತ್ತಲ್ಲ. ನಾ ಹೆಸರು ಹೇಳೋದು ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡೈವರ್ಟ್ ಮಾಡುವಂತ ಸಾಧ್ಯತೆ ಇದೆ. ಸಂಜಯ್ ಪಾಟೀಲ್ ವಿಷಯ ತಗೊಂಡು ಡೈವರ್ಟ್ ಮಾಡಿ ಅದ್ ಮ್ಯಾಟ್ರ್ ಅಲ್ಲೇ ಕ್ಲೋಸ್ ಆಗ್ಬೋದು. ಅದಕ್ಕೆ ನಾ ಏನು ಮಾತಾಡೋದಿಲ್ಲ. ಸಾಮಾನ್ಯ ಜನರಿಗೆ ನಮ್ಗಿಂತ ಶಾನಿರಿದಾರ ಗೊತ್ತಿದೆ ಯಾರು ಏನ್ ಮಾಡಕದಾರ. ಎಲ್ಲಾ ಜನರಿಗೆ ಗೊತ್ತಿದೆ ಯಾರು ಇದು ಮುಚ್ಚಾಕ್ರೆ ಯಾರು ಹಿಂದಿದಾರಂತೂ ಜನರಿಗೂ ಗೊತ್ತಾಗ್ತೈತಿ. ನ್ಯಾಯ ಕೊಟ್ಟರು ಅವರು ಕೊಟ್ಟಿದ್ರೆ ನಾನೇ ಹೇಳ್ತೇನೆ, ನ್ಯಾಯ ಕೊಡಿಸ್ಲಿ. ಕೈವಾಡ ಅಂತ ಅನ್ನಂಗಿಲ್ಲ. ಮುಚ್ಚಾಕ್ರೆ ಕೈವಾಡ, ಮುಚ್ಚಾಕಿದ್ರೆ ಅವ್ರದ ಕೈವಾಡ. ಮುಚ್ಚಾಕಲಿಲ್ಲ ಅಂದ್ರೆ ಅವ್ರಿಗೂ ಸ್ಯಾಲ್ಯೂಟ್ ಮಾಡ್ತೇನೆ.